ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಗೂಗಲ್ ಕಂಪ್ನಿಯ ಮತ್ತೊಂದು ಹೊಸ ಫೋನು ಅಂದರೆ 2019ರಲ್ಲಿ ಬಿಡುಗಡೆಯಾಗಿರುವಂತಹ ಮತ್ತೊಂದು ಹೊಸ ಫೋನ್ನ ಇವತ್ತು ನಾನು ನಿಮ್ಮ ಮುಂದೆ ತಗೊಂಬರ್ತಾ ಇದ್ದೀನಿ. ಸೊ ಇದ್ರ ಇಂಟರ್ಫೇಸ್ ನೋಡ್ತಾ ಇರುವಾಗಲೇ ನೀವು ಅನ್ಕೋಬೋದು ಇದು ಯಾವ ಒಂದು ಮಾಡೆಲ್ ಅಂತೇಳಿ. ಹೌದು ಸ್ನೇಹಿತರೆ, ಇದು ಗೂಗಲ್ನ ಒಂದು ಪಿಕ್ಸೆಲ್ 3a XL ಅನ್ನುವಂತಹ ಮತ್ತೊಂದು ಹೊಸ ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದು ಭಾರತದಲ್ಲಿ ಬಿಡುಗಡೆ ಆಗಿದೆ. ಇದರ ಬೆಲೆ ಕೂಡ ನಾನು ಈ ಒಂದು ವಿಡಿಯೋವಿನ ಕೊನೆಯಲ್ಲಿ ಇದರ ಒಂದು ಬೆಲೆ ನಾನು ನಿಮಗೆ ಹೇಳ್ತೀನಿ. ಸೊ ಇವತ್ತು ಸ್ನೇಹಿತರೆ ಈ ಒಂದು ಬಾಕ್ಸ್ನ ಇವತ್ತು ಅನ್ಬಾಕ್ಸ್ ಮಾಡೋಣ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ಯಾವ ರೀತಿಯಲ್ಲಿ ಈ ಒಂದು ಗೂಗಲ್ ಪಿಕ್ಸೆಲ್ನ 3a XL ಹೇಗಿದೆ ಮತ್ತು ಇದರಲ್ಲಿ ಬರುವಂತಹ ಕೆಲವು ಕಂಟೆಂಟ್ಗಳು ಏನೇನು ಬರುತ್ತೆ ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಅನ್ನುವಂಥ ಸಂಪೂರ್ಣವಾದಂತಹ ಒಂದು ಮಾಹಿತಿ ಪಡ್ಕೊಳ್ಳೋಣ, ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡ್ತೆ. ಸೊ ಈ ಒಂದು ಬಾಕ್ಸಿನ ಕೆಲವು ಓವರ್ವ್ಯೂ ತಗೋಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಗೂಗಲ್ ಅಂತ ಬರೆದಿರ್ತಾರೆ ಮತ್ತು ಇಲ್ಲಿ ಕೆಲವು ನಿಮಗೆ ಪಿಕ್ಸೆಲ್ 3a XLನ ಕೆಲವು ಇದರ ಒಂದು ಕಂಟೆಂಟ್ಗಳಾಗಿರ್ಬೋದು, ಇದರಲ್ಲಿ ಏನು ಬರುತ್ತೆ ಏನು ಬರೋಲ್ಲ ಅನ್ನೋ ಒಂದು ಮಾಹಿತಿ ಆಗಿರುತ್ತೆ. ಇದರ MRPಯಲ್ಲಿ ಸ್ನೇಹಿತರೆ ಇಲ್ಲಿ 50,000 ರೂಪಾಯಿ ಅಂತ ಇವರು ಬರೆದಿದ್ದಾರೆ, ಆದರೆ ಇದು ಮಾರಾಟದ ಬೆಲೆ ಇದಕ್ಕಿಂತ ಕಮ್ಮಿ ಆಗುತ್ತೆ. ಸೊ ಕೆಳಗಡೆ ಬಂದರೆ ಸ್ನೇಹಿತರೆ, ಇದು ನನ್ನ ಹತ್ರ ಏನು ಬಂದಿದೆ, ಈ ಒಂದು ಗೂಗಲ್ನ ಒಂದು ಫೋನ್ ಏನಿದೆ ಇದು ಪಿಕ್ಸೆಲ್ 3a XL. ಇದು 64 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ನನ್ನ ಹತ್ರ ಬಂದಿರುತ್ತೆ. ಸೊ ಅದು ಈ ರೀತಿಯಲ್ಲಿದೆ ಸ್ನೇಹಿತರೆ. ಈ ಒಂದು ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು. ಸೊ ನೋಡಿ, ಇದನ್ನು ಈ ರೀತಿಯಲ್ಲಿ ನಾವು ಅನ್ಬಾಕ್ಸ್ ಮಾಡ್ಬೋದು. ಸೊ ಅನ್ಬಾಕ್ಸ್ ಮಾಡಿದ್ಮೇಲೆ ಸ್ನೇಹಿತರೆ ಇದ್ರ ಒಳಗಡೆ ನಿಮಗೆ ಈ ರೀತಿಯಲ್ಲಿ ಇದು ಬರುತ್ತೆ. ಸೊ ಇದನ್ನು ಸಹ ನಾನು ರ್ಯಾಪ್ ಔಟ್ ಮಾಡಿದ್ದೀನಿ. ಮತ್ತೊಮ್ಮೆ ಇದನ್ನು ಈ ರೀತಿಯಲ್ಲಿ ನಿಮಗೆ ರ್ಯಾಪಲ್ ಜೊತೆಗೆ ಬರುತ್ತೆ. ಇದನ್ನು ನೀವು ಪೀಲ್ ಮಾಡ್ಬೋದು ಈ ರೀತಿಯಲ್ಲಿ. ಸೊ ನಂತರ ಏನು ಬಂದಿದೆ ಸ್ನೇಹಿತರೆ, ಇದು ಗೂಗಲ್ ಕಂಪನಿಯ ಈ ಒಂದು ಪಿಕ್ಸೆಲ್ 3a XL ಇದೇನಿದೆ. ಸೊ ಇದು ಕಂಪ್ಲೀಟಾಗಿ ಒಂದು ಬ್ಲ್ಯಾಕ್ ರೇಂಜ್, ಇದು ಒಂದು ಜಸ್ಟ್ ಬ್ಲ್ಯಾಕ್ ಅಂತ ಕರೀತಾರಂತೆ. ಇದು ಜಸ್ಟ್ ಬ್ಲ್ಯಾಕ್ನ ಒಂದು ವೇರಿಯಂಟ್ ಆಗಿರುತ್ತೆ ಇದರ ಒಂದು ಬಣ್ಣ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಇದನ್ನು ನಾನು ಬೂಟ್ ಮಾಡ್ತೀನಿ. ಸೊ ಇದನ್ನು ಬೂಟ್ ಮಾಡ್ಬಿಟ್ಟು ನಾನು ಸೈಡ್ಗೆ ಇಡ್ತೀನಿ. ನೋಡಿ, ಇದು ಗೂಗಲ್ ಕಡೆಯಿಂದ ಇದು ವೆಲ್ಕಮ್ ಕೊಡುತ್ತೆ. ಸೊ ಅದಾದಮೇಲೆ ಇದನ್ನು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೂ ಇದು ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತೇಳಿ. ಸೊ ಇದರಲ್ಲಿ ನಿಮ್ಗೊಂದು ಕೇಸ್ ಸಿಗುತ್ತೆ ಇದರಲ್ಲಿ ಹಿಂಗೆ ಇಡೋಕ್ಕೋಸ್ಕರ. ಸೊ ಇದು ಯಾವುದೇ ರೀತಿ ಒಂದು ಕೆಲಸಕ್ಕೆ ಇಲ್ಲದಿರೋದು. ಸೊ ಅದಾದಮೇಲೆ ಸ್ನೇಹಿತರೆ, ನೀವು ಓಪನ್ ಮಾಡ್ತಾ ಇದ್ದಂಗೆ ನಿಮ್ಮ ಬಾಕ್ಸ್ ಒಳಗಡೆ ಸಿಗುತ್ತೆ ಸ್ನೇಹಿತರೆ ಕೆಲವು ಪೇಪರ್ ವರ್ಕ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಒಂದು ಹ್ಯಾಶ್ಟ್ಯಾಗಿನ ಒಂದು ಟೀಮ್ ಪಿಕ್ಸೆಲ್ ಅನ್ನುವಂಥ ಒಂದು ಇದು ಸಿಗುತ್ತೆ. ಅದಾದಮೇಲೆ ನಿಮಗೆ ಒಂದು ಸ್ನೇಹಿತರೆ ನಿಮಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ಸೊ ನೀವು ಯಾವ ರೀತಿಯಲ್ಲಿ ಇದನ್ನು ಸಿಮ್ ಇಜೆಕ್ಟ್ ಮಾಡಿಬಿಟ್ಟು ನೀವು ಬಳಸ್ಬೋದು. ಸೊ ಅದನ್ನು ನಾನು ಸೈಡ್ಗೆ ಇಟ್ಕೊಳ್ತೀನಿ. ಸೊ ಇದನ್ನು ಸಹ ಅದಾದಮೇಲೆ ನಿಮಗೊಂದು ಯೂಸರ್ ಗೈಡ್ ಸಿಗುತ್ತೆ. ಸೊ ಇದನ್ನೆಲ್ಲ ಇದೊಂದು ಎಲ್ಲ ಒಂದು ಬಾಕ್ಸ್ಗಳ ಜೊತೆ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ವಿಶೇಷತೆ ಇರಲ್ಲ. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಟಾದಮೇಲೆ ಸ್ನೇಹಿತರೆ ಒಳಗಡೆ ಬರ್ತಾ ಇದ್ದಂಗೆ ಒಳಗಡೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಒಂದು ಟೈಪ್ ಸಿಯ ಒಂದು ಕೇಬಲ್ ಲೈನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇದು ಎರಡು ಕಡೆಯ ಒಂದು ಟೈಪ್ ಸಿ ಆಗಿರುತ್ತೆ. ಸೊ ಟೈಪ್ ಸಿ ಎರಡು ಕಡೆಯ ಒಂದು ಟೈಪ್ ಸಿಯ ಒಂದು ಕೇಬಲ್ ಲೈನ್ ಆಗಿರುತ್ತೆ. ನಿಮಗೆ ಇದು ಕಂಪ್ಲೀಟಾಗಿ ನಿಮಗೆ ಕೇಬಲ್ ಲೈನ್ ನೀವು ಯಾವುದೇ ರೀತಿಯ ಒಂದು ಡೇಟಾ ಅಥವಾ ಈ ಒಂದು ಡಿವೈಸ್ನ ನೀವು ಚಾರ್ಜ್ ಮಾಡ್ಕೊಬೋದು. ಸೊ ಹಾಗಾಗಿ ಈ ಒಂದು ಚಾರ್ಜರ್ನ ಕೊಡ್ತಾ ಇದ್ದಾರೆ. ಸೊ ಇದನ್ನು ಸಹ ಕೇಬಲ್ ಲೈನ್ ಕೊಟ್ಟಿದ್ದಾರೆ. ಸೈಡ್ಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು OTG ಸಪೋರ್ಟೆಡ್ ಒಂದು ಡಿವೈಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯ ನೀವು ಫೈಲ್ಗಳನ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ, ಯಾವುದೇ ರೀತಿಯ ನೀವು ಮತ್ತೊಂದು ಡಿವೈಸ್ಗೆ ನೀವು ಕನೆಕ್ಟ್ ಮಾಡಬೇಕಂದ್ರೆ ನೀವು OTG ಸಪೋರ್ಟ್ನ ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಸ್ನೇಹಿತರೆ ಪಿಕ್ಸೆಲ್ 3a XLನಲ್ಲಿ ಸ್ನೇಹಿತರೆ ನಿಮ್ಗೆ ಇಯರ್ಫೋನ್ಗಳು ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಈ ಸತಿ ಸಹ ಸ್ನೇಹಿತರೆ ಅದ್ದೂರಿಯಾದಂತಹ ಕೆಲವು ಬರ್ಡ್ಸ್ಗಳ ಜೊತೆ, ಅಂದರೆ ಇದು ನೋಡ್ಬೋದು, ಇದು ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ, ಇದು ಪಿಕ್ಸೆಲ್ನ ಒಂದು 3.5mm ಆಡಿಯೋ ಜಾಕ್ ಕೊಟ್ಟಿರುವಂತಹ ಒಂದು ಇಯರ್ಬಡ್ಸ್ಗಳು ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ತುಂಬ ಹೈ ಕ್ವಾಲಿಟಿಯ ಒಂದು ಇಯರ್ಫೋನ್ಗಳನ್ನ ಗೂಗಲ್ ಅವರು ಈ ಒಂದು ಪಿಕ್ಸೆಲ್ 3a XL ಜೊತೆ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಕೆಲವು ಬರ್ಡ್ಸ್ಗಳು ಕೂಡ ಸಿಗುತ್ತೆ. ಒಂದು ವೇಳೆ ಇದು ನಿಮಗೆ ಕಳೆದೋದ್ರೆ ಅಥವಾ ಕೆಟ್ಟೋದ್ರೆ ಹಾಳಾದರೆ, ಸೊ ನೀವು ಬರ್ಡ್ಸ್ಗಳು ಕೂಡ 2 ಪೇರಿನ ಒಂದು ಬರ್ಡ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಈ ಒಂದು ಡಿವೈಸ್ ಅಂದರೆ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಬರುತ್ತೆ ಒಂದು ಕ್ವಿಕ್ ಚಾರ್ಜರ್ ಒಂದು ಅಡಾಪ್ಟರ್ ಸಿಗುತ್ತೆ ಸ್ನೇಹಿತರೆ. ಇದೇನು ಕೊಡ್ತಾ ಇದೆ, ಇದು ನಿಮಗೆ 5V ನಿಮಗೆ 3.0A ನಿಮಗೆ ಎಂಪಿಯರ್ ಈ ಒಂದು ಚಾರ್ಜರ್ ಅಡಾಪ್ಟರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ಯಾವುದೇ ರೀತಿಯ ಈ ಒಂದು ಡಿವೈಸ್ನ ನೀವು ಚಾರ್ಜ್ ಮಾಡಬೇಕಂದ್ರೆ ಇದು ಗಟ್ಟಿಮುಟ್ಟಾಗಿದೆ, ಯಾವುದೇ ರೀತಿ ಇದರಲ್ಲಿ ತೊಂದರೆ ಇಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ಒಂದು ಡಿವೈಸ್ ಏನು ಬರ್ತಾಯಿದೆ ಸ್ನೇಹಿತರೆ, ಇದರಲ್ಲಿ ನೀವು ಕಂಪ್ಲೀಟಾಗಿ ಇದು ಕ್ವಿಕ್ ಚಾರ್ಜರ್ ಆಗಿರುತ್ತೆ. ಅದಲ್ಲದೆ ಸ್ನೇಹಿತರೆ ಇದು ನಿಮಗೆ 18W ಇದು ಸಪೋರ್ಟ್ ಮಾಡುತ್ತಂತೆ. ಇದು 18W ಇದು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಜಲ್ದಿ ಯಾವುದೇ ರೀತಿಯ ಒಂದು ಟೈಮ್ ಅಂತ ಯಾವುದೇ ರೀತಿಯ ಒಂದು ಸಮಯ ಹಾಳು ಮಾಡದೆ ನೀವು ತುರಂತ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಈ ಒಂದು ಡಿವೈಸ್ನ ಈ ಒಂದು ಅಡಾಪ್ಟರ್ ಮೂಲಕ ನೀವು ಇದನ್ನು ಚಾರ್ಜ್ ಮಾಡ್ಕೊಬಹುದು. ಸೊ ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಈಗಾಗಲೇ ಹೇಳಿದಂತೆ ಸೊ ಇದೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಮಾಹಿತಿಗಳಾಗಿರುತ್ತೆ ಸ್ನೇಹಿತರೆ. ಸೊ ಈಗ ನಾವು ಈ ಫೋನ್ಗೆ ಹೋಗೋಣ, ಫೋನ್ ಬಗ್ಗೆ ಮಾತಾಡೋಣ. ಸೊ ಫೋನ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಫೋನ್ ನೋಡ್ಬೋದು ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇದು ಗೂಗಲಿನ ಒಂದು
ಪಿಕ್ಸೆಲ್ 3a XL ಅನ್ನುವಂತಹ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಒಂದು ನಾಚ್ ಕೊಟ್ಟಿರಲ್ಲ. ಸೊ ಇದರಲ್ಲಿ ಸ್ನೇಹಿತರೆ ನಿಮ್ಗೆ ಹೇಳ್ಬೋದು, ಇಲ್ಲಿ ನಿಮಗೆ ಸ್ಟೇರಿಯೋ, ನಿಮಗೆ ಸ್ಪೀಕರ್ಗಳನ್ನ ಇಲ್ಲಿ ಮೇಲ್ ಸೈಡಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನು ಬರ್ತಾ ಇದೆ ಇದು ನಿಮಗೆ ಕಂಪ್ಲೀಟ್ ಆಗಿ 6 ಇಂಚಿನ ಅಂದರೆ 6 ಇಂಚಿನ ಇದು ನಿಮಗೆ ಕಂಪ್ಲೀಟ್ ಆಗಿ ಫುಲ್ HD ನಿಮಗೆ GOLED ನಿಮಗೆ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಸೊ ಇದರಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 18:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಯಾಕಂದರೆ ಇಲ್ಲಿ ಮತ್ತು ಮೇಲೆ ಮತ್ತು ಕೆಳಗಡೆ ಸೈಡಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಇದು ಬೆಸಲ್ಗಳ ಜೊತೆ ಬರ್ತಾ ಇದೆ. ಸೊ ಅದಾಗಿದ್ದರಿಂದ ಅದಾಗಿದ್ದರಿಂದ ಇದು 19:9 ಬದಲಿಕೆಯಾಗಿ ಇದು 18:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ಸ್ನೇಹಿತರೆ ಇದರ ಏನಿದೆ ಇದು ಕಂಪ್ಲೀಟ್ ಆಗಿ ನಿಮಗೆ 2.5D ಕರ್ಡ್ ನಿಮಗೆ ಈ ಒಂದು ಗ್ಲಾಸ್ ಫಿನಿಶಿಂಗ್ನ ಕೊಡ್ತಾ ಇದ್ದಾರೆ ಫ್ರಂಟ್ ಸೈಡಲ್ಲಿ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಡಿಸ್ಪ್ಲೇ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದರ ಕಂಪ್ಲೀಟ್ ಆಗಿ ಅಂದರೆ ಬೆಡ್ತು ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 6.3 ಇಂಚಿನ ಒಂದು ಅಂದರೆ ಇದು ಬೆಡ್ತ್ ಆಗಿರುತ್ತೆ. ಬಟ್ ನಾನು ಡಿಸ್ಪ್ಲೇಗೆ ಮಾತ್ರ ಹೇಳ್ತಾ ಇರಬೇಕಂದ್ರೆ ಇದು ಕೇವಲ 6 ಇಂಚಿನ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಹೆಚ್ಚಿನ ಒಂದು ಮಾಹಿತಿ ನಾನು ಹೇಳಬೇಕಂದ್ರೆ ಸ್ನೇಹಿತರೆ, ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಇದು 64 GB ಒಂದು ರೋಮ್ ಅಂತಂದರೆ ಇದರ ಒಂದು ಸ್ಟೋರೇಜ್ ಬರುತ್ತೆ. ಇದರ ರ್ಯಾಮ್ ಸ್ನೇಹಿತರೆ 4 GB ನಿಮಗೆ LPDDR-X ನಿಮಗೆ ರ್ಯಾಮ್ ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಹೆಚ್ಚಿನ ಒಂದು ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಸ್ಮಾರ್ಟ್ಫೋನ್ ಏನು ಬರ್ತಾ ಇದೆ ಇದು ಪಿಕ್ಸೆಲ್ನ 3a XL ಏನಿದೆ ಇದು ನಿಮಗೆ ಕಂಪ್ಲೀಟ್ ಆಗಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 670 ಒಂದು 2.0 GHz ಜೊತೆಗೆ ನಿಮಗೆ ಆಕ್ಟೋಕೋರ್ ಪ್ರೊಸೆಸ್ ಜೊತೆಗೆ ಇದು ರನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ನು ನೋಡಬೇಕಂದ್ರೆ ಸ್ನೇಹಿತರೆ 615 ಒಂದು ಇದರ ಒಂದು ಆ್ಯಂಡ್ರಾಯ್ಡ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ರನ್ ಆಗುತ್ತೆ. ಅದು ಬಿಟ್ಟು ಇದರ ಒಂದು ಇಂಟರ್ನಲ್ ಡೀಟೇಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದರ ಒಳಗಡೆ ಹೋಗ್ಬಿಟ್ಟು ನಾನು ಅಲ್ಲಿ ನಿಮಗೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೋರಿಸ್ತೀನಿ ಸ್ನೇಹಿತರೆ. ನೀವು ಕೂಡ ನೋಡ್ಬೋದು ಇದರಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಪಿಕ್ಸೆಲ್ ಒಂದು ಫೋನ್ ಇದು ಬಿಲ್ಡ್ ಮಾಡಿದ್ದಾರೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿ. ಇದು ಆ್ಯಂಡ್ರಾಯ್ಡ್ ವರ್ಷನ್ 9 ಬೇಸ್ಡ್ ಇದೆ. ಅಂದರೆ ಇದು ಪೈ ಅಂದರೆ ಈಗಷ್ಟೇ ರೀಸೆಂಟಾಗಿ ನಡೀತಿರುವಂತಹ ಒಂದು ಆ್ಯಂಡ್ರಾಯ್ಡ್ ವರ್ಷನ್ 9ಅಲ್ಲಿ ಪೈಯಲ್ಲಿ ಇದು ರನ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಇದು ಬಿಟ್ಟು ಸ್ನೇಹಿತರೆ ಇದರ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ನಿಮಗೆ ಇದು ಜಸ್ಟ್ ಬ್ಲ್ಯಾಕಿನ ಒಂದು ಕಲರ್ ವೇರಿಯಂಟ್ ಆಗಿರುತ್ತೆ ಸ್ನೇಹಿತರೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಸಿಂಗಲ್ ಪಿಕ್ಸೆಲ್ ನಿಮಗೆ ಒಂದು ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಬ್ಯಾಕ್ ಸೈಡಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 12.2 ನಿಮಗೆ ಮೆಗಾಪಿಕ್ಸೆಲ್ ನಿಮಗೆ 12 ಪಿಕ್ಸೆಲ್ ನಿಮಗೆ ಈ ಒಂದು ಬ್ಯಾಕ್ ಸೈಡಿನ ಒಂದು ನಿಮಗೆ ಸೋನಿಯ ಒಂದು ಸೆನ್ಸರ್ ಏನಿದೆ IMX363 ಅನ್ನುವಂತಹ ಒಂದು ಸೆನ್ಸರ್ ಏನಿದೆ ಆ ಒಂದು ಸೆನ್ಸರ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬಳಸಲಾಗ್ತಾ ಇದೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಹಲವಾರು ರೀತಿಯ ಕೆಲವು ಸೆನ್ಸರ್ಗಳನ್ನ ಸಹ ಕೊಡಲಾಗಿದೆ ಸ್ನೇಹಿತರೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಆಟೋ ಫೋಕಸ್ ಆಗಿರ್ಬೋದು ಅಥವಾ 12 ಪಿಕ್ಸೆಲ್ ನಿಮಗೆ ಫೇಸ್ ಡಿಟೆಕ್ಷನ್ ಆಗಿರ್ಬೋದು ಅಥವಾ ಆಪ್ಟಿಕಲ್ ಝೂಮ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಆಗಿರ್ಬೋದು. ಇದು ಕಂಪ್ಲೀಟಾಗಿ ಹಲವಾರು ರೀತಿಯ ಒಂದು ಫೀಚರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಜೊತೆಗೆ ಈಗಾಗಲೇ ಹೇಳಿದಂತೆ ಇದು ನಿಮಗೆ 12.2 MP ನಿಮಗೆ ಮೆಗಾಪಿಕ್ಸೆಲ್ ಏನು ಕೊಡ್ತಾ ಇದೆ ಇದು ನಿಮಗೆ f1.8 ಅಪೇಚರ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಇದು ಸಂಪೂರ್ಣವಾದಂತಹ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಇದರಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಅದನ್ನು ಹೇಳಿದ್ದೀನಿ. ಸೊ ಇದರ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಫ್ರಂಟ್ ಸೈಡಿಗೆ ಬಂದರೆ ಸ್ನೇಹಿತರೆ ಫ್ರಂಟಲ್ಲಿ ನೋಡ್ಬೋದು. ಫ್ರಂಟಲ್ಲಿ ಸಹ ನಿಮಗೆ ಒಂದು ಫೇಸ್ ಅನ್ಲಾಕಿಂಗ್ ಮಾಡುವಂಥ ಒಂದು ಫೀಚರ್ ಜೊತೆಗೆ ನಿಮಗೆ ಸೆಲ್ಫಿ ಕ್ಯಾಮ್ರಾ ಜೊತೆಗೆ ಬರುತ್ತೆ. ಸೊ ಈ ಒಂದು ಫ್ರಂಟ್ ಸೈಡಲ್ಲಿ ಏನು ಬರ್ತದೆ ಸ್ನೇಹಿತರೆ ಇದು ನಿಮಗೆ 8 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರ್ನ ಕ್ಯಾಮ್ರಾ ಫ್ರಂಟ್ ಸೈಡಲ್ಲಿ ಬರುತ್ತೆ. ಸೊ ಇದು ಸಹ ನಿಮಗೆ f2.0 ಅಪೇಚರ್ ಜೊತೆಗೆ ಇದು ರನ್ ಆಗುತ್ತೆ. ಸೊ ಇದರಲ್ಲಿ ನೀವು ಹಲವಾರು ರೀತಿ ಅಂದರೆ ಒಂದು ವೈಡ್ ಆ್ಯಂಗಲ್ನ ಒಂದು ಸೆಲ್ಫಿ ಕ್ಯಾಮ್ರಾಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ತೊಗೊಬೋದು. ಸೊ ಇದು ಈ ಒಂದು ವರ್ಷದ ಪಿಕ್ಸೆಲ್ 3a XL ಏನು ಲಾಂಚ್ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈ ರೀತಿಯ ಒಂದು ಅದ್ದೂರಿಯ ಒಂದು ಫೀಚರ್ಗಳನ್ನ ಗೂಗಲ್ ಅವರು ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದರಲ್ಲಿ ನೀವು ಸ್ನೇಹಿತರೆ ಬ್ಯಾಕ್ ಸೈಡಿಂದ ನೀವು ಯಾವುದೇ ರೀತಿಯ ಒಂದು ವೀಡಿಯೋ ಮಾಡಬೇಕು ಅಂತ ಇಷ್ಟಪಟ್ಟರೆ ಒಂದು ವೇಳೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ, ನೀವು ಅದನ್ನು ನೋಡ್ಬಿಟ್ಟು ಅದು ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ಸ್ನೇಹಿತರೆ ಇದರ ಒಂದು ವೀಡಿಯೋ ಮಾಹಿತಿ ಹೇಳಬೇಕಂದ್ರೆ ಇದರಲ್ಲಿ ನೀವು ಮೋರ್ಗೆ ಹೋದರೆ ಇಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ನಿಮಗೆ ಸೆಟ್ಟಿಂಗ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸ್ಲೋ ಮೋಷನ್ಸ್ಗಳಾಗಿರ್ಬೋದು ಅಥವಾ ನಿಮಗೆ ವೀಡಿಯೋ ಸೆಟ್ಟಿಂಗ್ ಹೋದರೆ ಸ್ನೇಹಿತರೆ ಇಲ್ಲೂ ಸಹ ನಿಮಗೆ ಹಲವಾರು ರೀತಿಯ ಒಂದು ಆಪ್ಷನ್ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು 30 ಫ್ರೇಮ್ ಸೆಕೆಂಡ್ ಆಗಿರ್ಬೋದು ಅಥವಾ ಇಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗೆ ಹೋದರೆ ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಸ್ಮಾರ್ಟ್ಫೋನ್ ಬ್ಯಾಕ್ ಸೈಡಿಗೆ ಹೋದರೆ ರೆಸೊಲ್ಯೂಷನಲ್ಲಿ ಸ್ನೇಹಿತರೆ ನಿಮಗೆ UHD 4K ಅಥವಾ 4Kಯಲ್ಲಿ ಸ್ನೇಹಿತರೆ ನೀವು ವೀಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಅಂದರೆ ಇದು ನಿಮಗೆ 4Kಯಲ್ಲಿ ನಿಮಗೆ 30 FPS ಜೊತೆಗೆ ನೀವು ರೆಕಾರ್ಡ್ ಮಾಡ್ಬೋದು. ಜೊತೆಗೆ ನಿಮಗೆ HD 1080p ಅಥವಾ HD 720ಯಲ್ಲಿ ಪಿಕ್ಸೆಲ್ ಒಂದು ರೆಸೊಲ್ಯೂಷನಲ್ಲಿ ನೀವು ಈ ಒಂದು ಫೋನಿನ ಮೂಲಕ ನೀವು ರೆಕಾರ್ಡ್ ಮಾಡ್ಬೋದು ಯಾವುದೇ ಒಂದು ರೀತಿಯ ವೀಡಿಯೋಗಳನ್ನ. ಅದೇ ರೀತಿಯಲ್ಲಿ ನಾವು ಫ್ರಂಟ್ ಬಂದರೆ ಫ್ರಂಟಲ್ಲಿ ನಿಮಗೆ 4Kಯಲ್ಲಿ ನೀವು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ
ನೀವು HD ನಿಮಗೆ 1080p ಪಿಕ್ಸೆಲ್ ಒಂದು ರೆಸಲ್ಯೂಷನ್ ಮತ್ತು HD 720 ಮತ್ತು HD ನಿಮಗೆ 480 ಪಿಕ್ಸೆಲ್ ಒಂದು ರೆಸಲ್ಯೂಷನಲ್ಲಿ ನೀವು ಫ್ರಂಟ್ ಸೈಡಿಂದ ಯಾವುದೇ ರೀತಿಯ ಒಂದು ವಿಡಿಯೋಗಳನ್ನ ನೀವು ರೆಕಾರ್ಡ್ ಮಾಡಬಹುದು. ಸೊ ಇದು ಕ್ಯಾಮ್ರಾ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಚಾರ್ಜಿಂಗ್ಗೆ ಒಂದು ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಕೆಳಗಡೆ ನೋಡ್ಬೋದು, ಕೆಳಗಡೆ ನಿಮಗೆ ಒಂದು ಟೈಪ್ ಸಿ ಒಂದು ಚಾರ್ಜಿಂಗ್ ಪೋರ್ಟ್ ಕೊಡ್ತಾ ಇದ್ದಾರೆ. ಇದು ನಿಮಗೆ 18 ವ್ಯಾಟ್, ಈಗಾಗಲೇ ನಾನು ನಿಮ್ಗೆ ಹೇಳಿರುವಂತೆ ಇದು ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ ಒಳಗಡೆ ಏನು ಬರುತ್ತೆ ಈ ಒಂದು ಚಾರ್ಜಿಂಗ್ ಅಡಾಪ್ಟರ್ ಏನಿದೆ ಇದು ನಿಮಗೆ 18 ವ್ಯಾಟ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು USB ಏನಿದೆ ಇದು ನಿಮಗೆ 2.0 ಅಡಾಪ್ಟರ್ ಅಂದರೆ ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಅಡಾಪ್ಟರಲ್ಲಿ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ನೀವು ಬರೀ ಕೇವಲ 15 ನಿಮಿಷ ನೀವು ಇದನ್ನು ರೀಚಾರ್ಜ್ ಅಂದರೆ ಚಾರ್ಜ್ ಮಾಡಿದ್ರೆ ನೀವು ಕಂಪ್ಲೀಟಾಗಿ 7 ಗಂಟೆವರೆಗೂ ನೀವು ಕಂಪ್ಲೀಟಾಗಿ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಬಳಸ್ಬೋದಂತೆ. ಸೊ ಆ ರೀತಿಯ ಒಂದು ಅದ್ದೂರಿಯಾದಂಥ ಒಂದು ಫೀಚರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಕೆಲವು ಓವರ್ವ್ಯೂ ಕೊಡಬೇಕು ಅಂತ ಇಷ್ಟಪಟ್ಟ ಸ್ನೇಹಿತರೆ ಇಲ್ಲಿ ನೋಡ್ಬೋದು. ಮೇಲ್ ಸೈಡಲ್ಲಿ ಬಂದರೆ ಸ್ನೇಹಿತರೆ ನಿಮಗೆ ಇಲ್ಲಿ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಸೈಡಿಗೆ ಬಂದರೆ ನಿಮಗೆ ಒಂದು ನಿಮ್ಮ ಮೆಟಾಲಿಕ್ ಒಂದು ಬ್ಲ್ಯಾಕ್ ಕಲರಿನ ಒಂದು ನಿಮಗೆ ಸ್ವಿಚ್ ಆಫ್ ಮತ್ತು ಆನ್ ಮಾಡುವಂತಹ ಒಂದು ಕೀ ಕೊಡ್ತಾ ಇದ್ದಾರೆ. ಕೆಳಗಡೆ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ ಅಪ್ ಮತ್ತು ಡೌನ್ಗೋಸ್ಕರ. ಸೊ ನೀವು ಕೆಳಗಡೆ ಬಂದರೆ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಹೇಳಿದಂತೆ ಇಲ್ಲಿ ನಿಮಗೆ ಟೈಪ್ ಸಿಯ ಒಂದು ಪೋರ್ಟ್ ಕೊಡ್ತಾ ಇದ್ದಾರೆ, ಜೊತೆಗೆ ನಿಮಗೆ ಸ್ಪೀಕರ್ ಗ್ರಿಲ್ಗಳನ್ನ ಕೆಳಗಡೆ ಕೊಡ್ತಾ ಇದ್ದಾರೆ. ಮತ್ತು ಈ ಸೈಡಿಗೆ ಬಂದರೆ ಸ್ನೇಹಿತರೆ ಈ ಸೈಡಲ್ಲಿ ನಿಮಗೆ ಒಂದು ಸಿಮ್ ಟ್ರೈನ ಕೊಡ್ತಾ ಇದ್ದಾರೆ. ಅದನ್ನು ನಾನು ಎಜೆಕ್ಟ್ ಮಾಡಿ ತೋರಿಸ್ತೀನಿ. ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನೀವು ಒಂದು ಸಿಮ್ ಮಾತ್ರಗೆ ಬಳಸ್ಬೋದು. ಇದರಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪೆಂಡ್ ಮಾಡುವಂತಹ ಯಾವುದೇ ರೀತಿಯ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿಲ್ಲ. ಇದರಲ್ಲಿ ನೀವು ಒಂದೇ ಒಂದು ನ್ಯಾನೋ ಸಿಮ್ ಮಾತ್ರ ಬಳಸಬಹುದಾಗಿದೆ. ಸೊ ಇದನ್ನು ನಾವು ಇನ್ಸರ್ಟ್ ಮಾಡಿಬಿಡೋಣ. ಅದು ಬಿಟ್ಟು ಇದರಲ್ಲಿ ಯಾವುದೇ ರೀತಿಯ ಒಂದು ಹೆಚ್ಚಿನ ಒಂದು ಮಾಹಿತಿ ಓವರ್ವ್ಯೂ ಕೊಡೋಕ್ಕೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ. ಬ್ಯಾಕ್ ಸೈಡ್ಗೆ ಹೋದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಒಂದು ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದೆ ಮತ್ತು ಕೆಳಗಡೆ ನಿಮಗೆ ಗೂಗಲ್ನ ಒಂದು ಲೋಗೋ ಇಲ್ಲಿ ಅಪ್ಡೇಟ್ ಆಗಿದೆ. ಸೊ ಇದು ಬ್ಯಾಕ್ ಸೈಡಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಇದು ತುಂಬ ಸ್ಮೂತ್ ಆಗಿದೆ. ಇದು ಬ್ಯಾಕ್ ಸೈಡಲ್ಲಿ ಸಹ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಒಂದು ಈ ಒಂದು ಇಲ್ಲಿ ಅಪ್ಲೈ ಆಗಿದೆ. ಸೊ ಇದು ತುಂಬ ಸ್ಮೂತ್ ಆಗಿದೆ, ಯಾವುದೇ ರೀತಿಯ ಒಂದು ಸ್ಲಿಪ್ಪರಿ ಆಗುವಂತಹ ಒಂದು ಯಾವುದೇ ರೀತಿಯ ಒಂದು ಭಯ ಇರಲ್ಲ. ತುಂಬ ಸ್ಮೂತ್ ಆಗಿದೆ, ತುಂಬ ಅಚ್ಚುಕಟ್ಟಾಗಿದೆ. ಯಾಕಂದರೆ ಗೂಗಲ್ ಫೋನ್ಗಳು ಅಂತಂದರೆ ಸ್ನೇಹಿತರೆ ನಿಜಕ್ಕೂ ಅದ್ದೂರಿ ಆದಂಥ ಒಂದು ಫೋನ್ಗಳು ಮಾರುಕಟ್ಟೆಯಲ್ಲಿ. ಈಗ ಅದು ಬಿಟ್ಟರೆ ಇದಕ್ಕೆ ಸೈಡ್ ಹೊಡಿಯುವಂಥ ಒಂದೇ ಒಂದು ಫೋನ್ ಅಂತಂದರೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿರೋದು ಈಗ ಸದ್ಯಕ್ಕೆ OnePlus ಆಗಿರ್ಬೋದು. ಸೊ ಈ OnePlus 7 ಸಹ ಈಗ ಹೊಸದಾಗಿ ಬಿಡುಗಡೆ ಆಯ್ತಿದೆ ಸ್ನೇಹಿತರೆ, ನೋಡಬೇಕು OnePlus 7 ಅಥವಾ OnePlus 7 Pro. ಸೊ ಈ ಒಂದು ಗೂಗಲ್ Pixel 3a ಮತ್ತು XLಗೆ ಯಾವ ರೀತಿಯಲ್ಲಿ ಇದು ಸೈಡ್ ಹೊಡೆಯುತ್ತೆ ಮತ್ತು ಇವು ಎರಡು ಫೋನ್ಗಳು ಒಂದಕ್ಕೊಂದು ಯಾವ ರೀತಿಯಲ್ಲಿ ಪೈಪೋಟಿ ನಡೆಯುತ್ತೆ ಮಾರುಕಟ್ಟೆಯಲ್ಲಿ ಅನ್ನುವಂಥ ಒಂದು ಮಾಹಿತಿ ಸಹ ನಾವು ನೋಡಬೇಕಿದೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು. ಜೊತೆಗೆ ಇದರ ಒಂದು ಅನ್ಬಾಕ್ಸಿಂಗ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಸ್ನೇಹಿತರೆ ನೀವು ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀವು ಪಡ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನನ್ನ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ನಾನು ಅದಕ್ಕೆ ತಕ್ಕಂತಹ ಒಂದು ಉತ್ತರನ ತಂದುಕೊಡ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾಯಿರಿ. ಸೊ ಮುಂದಿನ ವಿಡಿಯೋಗಾಗಿ ಸ್ನೇಹಿತರೆ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.